ಹಲೋ ಎವ್ರಿವನ್, ವೆಲ್ಕಮ್ ಟು ಅನದರ್ ವಿಡಿಯೋ. ಸೊ ಬೆಂಗಳೂರಲ್ಲಂತೂ ಸಿಕ್ಕಾಪಟ್ಟೆ ಮಳೆ ಇದೆ. ಈ ಮಳೆಯಲ್ಲೇ ನಾವು ಬೆಳಗ್ಗೆ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ದೀವಿ. ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಮ್ಯಾಪ್ ಡ್ರಾ ಮಾಡಿ ನಿಮಗೆ ತೋರಿಸ್ತೀನಿ, ಬನ್ನಿ. ನಾವಿವಾಗಿರೋದು ಗುರುಗುಂಟೆಪಾಳ್ಯದಲ್ಲಿ. ಗುರುಗುಂಟೆಪಾಳ್ಯದಿಂದ ನೆಲಮಂಗ್ಲಾಗೆ ಹೋಗಿ ಅಲ್ಲಿಂದ ಲೆಫ್ಟ್ ತಗೊಂಡ್ರೆ ನಮಗೆ ಕುಣಿಗಲ್ ಸಿಗುತ್ತೆ. ಕುಣಿಗಲಲ್ಲಿ ಫೇಮಸ್ ತಟ್ಟೆ ಇಡ್ಲಿ ಸಿಗುತ್ತೆ. ನೀವು ಟ್ರೈ ಮಾಡಿ, ನಾವಂತೂ ತಿಂತಾಯಿದ್ದೀವಿ. ಅದನ್ನು ತಿಂದ್ಕೊಂಡು ಹಂಗೆ ಮುಂದೆ ಹೋದರೆ ಹೊಳೆ ನರಸೀಪುರ ಸಿಗುತ್ತೆ. ಹೊಳೆ ನರಸೀಪುರದಿಂದ ಸ್ವಲ್ಪ ಮುಂದೆ ಹೋಗಿ ಲೆಫ್ಟ್ ತಗೊಂಡು ಹಂಗೆ ಸ್ಟ್ರೈಟ್ ಹೋದರೆ ಕುಶಾಲನಗರದಿಂದ ಮುಂದೆ ಹೋದರೆ ಮಡಿಕೇರಿ. ಕುಣಿಗಲಲ್ಲಿ ತಟ್ಟೆ ಇಡ್ಲಿ ತಿನ್ನುವಾಗ ಒಂದು ಸುದ್ದಿ ಬಂತು. ಭಾಗಮಂಡಲದ ತ್ರಿವೇಣಿ ಸಂಗಮ ಸಂಪೂರ್ಣ ಭರ್ತಿಯಾಗಿದೆ. ನ್ಯೂಸ್ ನೋಡಿ ನಮ್ಮಪ್ಪ ಕಾಲ್ ಮಾಡಿ ವಾಪಸ್ ಮನೆಗೆ ಹೋಗು, ಅಲ್ಲಿ ಹೋಗ್ಬೇಡ ಅಂತ ಹೇಳಿದ್ರು. ನಾನು ಆಯಿತು, ನಾನು ಡೌಟ್ ಕ್ಲಿಯರ್ ಮಾಡ್ಕೊಂಡು ನಾನು ಮನೆಗೆ ಹೋಗ್ತೀನಿ ಅಂತ ಹೇಳಿ ಫೋನ್ ಇಟ್ಟೆ. ಈ ನ್ಯೂಸ್ ಕೇಳಿದ್ಮೇಲೆ ನನ್ನ ತಲೆಯಲ್ಲಿ ಒಂದು ಕ್ವಶನ್ ಬಂತು. ಏನಪ್ಪ ಅಂದರೆ, ಸಂಪೂರ್ಣ ಅಂದರೆ ಎಷ್ಟು ಸಂಪೂರ್ಣ? ಸೊ ಅದನ್ನು ತಿಳ್ಕೊಳ್ಳೋದಕ್ಕೆ ನಾನು ನನ್ನ ಜರ್ನಿನ ಕಂಟಿನ್ಯೂ ಮಾಡಿದೆ. ಮಡಿಕೇರಿ ರೀಚ್ ಆದಮೇಲೆ ನಮ್ಮ ಮಾತನ್ನು ಕಂಟಿನ್ಯೂ ಮಾಡೋಣ. ಫೈನಲಿ ಮಡಿಕೇರಿ ರೀಚ್ ಆದ್ವಿ. ಕಂಟಿನ್ಯೂಸ್ 300 ಕಿಲೋಮೀಟರ್ಸು ಮಳೇಲಿ ಜರ್ನಿ ಮಾಡಿದ್ಮೇಲೆ ನನ್ನ ಡೌಟು ಕ್ಲಿಯರ್ ಆಯಿತು. ಏನಂದರೆ, ಸಂಪೂರ್ಣ ಅಂದರೆ ಸಂಪೂರ್ಣನೇ. ಸೊ ಅದರೊಳಗೆ 70% 80% ಅಂತ ಇರಲ್ಲ ಅಂತ ಇವಾಗ ಅರ್ಥ ಆಯಿತು. ಕಂಪ್ಲೀಟ್ ಫಾಗ್ ಕವರ್ ಆಗಿದೆ. ವಿಸಿಬಿಲಿಟಿ ಅಂತೂ ತುಂಬ ಕಡಿಮೆ ಇದೆ ಈ ರೋಡಲ್ಲಿ. ಇಲ್ಲಿ ಬಂದಮೇಲೆ ಇನ್ನೊಂದು ಏನು ಅರ್ಥ ಆಗಿದ್ದಂತಂದರೆ, ಸೊ ಯಾವನೋ ಈ ಮಳೆಗೆ ಸ್ಟಾಪ್ ಬಟನ್ನೇ ತೆಗೆದುಬಿಟ್ಟಿದ್ದಾನೆ ಅನಿಸುತ್ತೆ. ಸೊ ಇದಕ್ಕೆ ಎರಡೇ ಆಪ್ಷನ್ ಇರೋದು, ಒಂದು ಮೀಡಿಯಮ್ ಮಳೆ, ಇನ್ನೊಂದು ಹೆವಿ ಮಳೆ. ಯಾವುದೇ ಕಾರಣಕ್ಕೂ ಮಳೆ ನಿಲ್ಲೋ ಯಾವುದೇ ಲಕ್ಷಣಗಳು ಕಾಣಿಸ್ತಿಲ್ಲ. ಸೊ ಮಡಿಕೇರಿ ಟ್ರಿಪ್ ಅಂತೂ ಮುಂಡಾ ಮುಚ್ತು. ಭಾರಿ ಮಳೆ ಮತ್ತು ಲ್ಯಾಂಡ್ ಸ್ಲೈಡ್ಸಿಂದ ಎಲ್ಲ ವಿಸಿಟಿಂಗ್ ಪ್ಲೇಸಸ್ನ ಕ್ಲೋಸ್ ಮಾಡಿದ್ದಾರೆ ಈಗ. ಇಲ್ಲಿ ಕೇಳಿದ್ವಿ ಎಲ್ರಿಗೂ, ಲೋಕಲೈಟ್ಸಿಗೆ, ಅವರು ಹೇಳಿದ್ರು ಸೊ ಎಲ್ಲ ಕ್ಲೋಸ್ ಆಗಿದೆ ಸರ್ ಅಂತ. ಇಲ್ಲೇ ಲೆಫ್ಟ್ ಒಂದು 30 ಕಿಲೋಮೀಟರ್ಸ್ ಹೋದರೆ ದಕ್ಷಿಣ ಗಂಗಾ ಉಗಮ ಸ್ಥಾನ. ಸೊ ಕನ್ಫ್ಯೂಸ್ ಆಗಿಬಿಡ್ರಿ, ಗಂಗಾ ರಿವರ್ ಇಲ್ಲಾಕೆ ಬಂತು ಅಂತ. ಸೊ ನಮ್ಮ ಕಾವೇರಿ ನದಿಗೆ ದಕ್ಷಿಣ ಗಂಗಾ ಅಂತ ಅನ್ನೋದು. ಕಾವೇರಿ ನದಿ ಇಲ್ಲಿ ಹುಟ್ಟಿ 800 ಕಿಲೋಮೀಟರ್ ಟ್ರಾವೆಲ್ ಮಾಡಿ ಫೈನಲ್ ಆಗಿ ಬೇ ಆಫ್ ಬೆಂಗಾಲಲ್ಲಿ ಹೋಗಿ ಸೇರುತ್ತೆ. ಇವತ್ತೊಂದು ದಿವಸ ಇಲ್ಲಿ ಸ್ಟೇ ಮಾಡಿ ನಾಳೆದು ಬುಕ್ಕಿಂಗ್ ಕ್ಯಾನ್ಸಲ್ ಮಾಡಿಕೊಂಡು ವಾಪಸ್ ಮನೆಗೆ ಹೋಗ್ತೀವಿ. ಹಿಂಗಂತ ಅಂದ್ಕೊಂಡು ನೆಕ್ಸ್ಟ್ ಡೇ ಬುಕ್ಕಿಂಗ್ ಕ್ಯಾನ್ಸಲ್ ಮಾಡಿದ್ವಿ. ಸೊ ಇವತ್ತಿನ ದಿವಸ ಇಲ್ಲೇ ಸ್ಟೇ ಮಾಡಿ ಬೆಳಗ್ಗೆ ಎದ್ದು ನೋಡ್ತೀವಿ. ಸೊ ಬೆಳಗ್ಗೆ ಒಂದು ಸರ್ಪ್ರೈಸ್ ಕಾದಿತ್ತು. ಆ ಅಚ್ಚರಿ ಏನಪ್ಪ ಅಂತಂದರೆ, ಮಳೆ ನಿಂತಿತ್ತು. ಸೊ ವಾಪಸ್ ಊರಿಗೆ ಹೋಗಬೇಕು ಅಂತ ಬ್ಯಾಗೆಲ್ಲ ಪ್ಯಾಕ್ ಮಾಡ್ಕೊಂಡ್ವಿ. ಸೊ ಹೋಗುವಾಗ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡ್ತಿದ್ವಿ. ಅಷ್ಟೊತ್ತಿಗೆ ಗೊತ್ತಾಗಿದ್ದು ಮಂದಲ್ಪಟ್ಟಿ ಓಪನ್ ಇದೆ, ಬಟ್ ಲ್ಯಾಂಡ್ ಸ್ಲೈಡ್ಸ್ ತುಂಬ ಆಗ್ತಿದೆ. ಸೊ ನಿಮ್ಮ ರಿಸ್ಕ್ ಮೇಲೆ ನೀವು ಹೋಗ್ಬೋದು ಅಂತ ಜನ ಹೇಳಿದ್ರು. ಜನ ಹೇಳಿದ ಕೇಳಿ ನನ್ನ ತಲೆಯಲ್ಲಿ ಬಂದ ಕಟ್ಟ ಕಡೆಯ ಪ್ರಶ್ನೆ, ಲ್ಯಾಂಡ್ ಸ್ಲೈಡ್ ಹೇಗಾಗುತ್ತೆ, ಎಲ್ಲಾಗುತ್ತೆ? ಸೊ ಈ ಕ್ಯೂರಿಯಾಸಿಟಿಗೆ ಉತ್ತರ ಹುಡ್ಕೊಂಡು ನಾನಂತೂ ಹೊರಟೆ. ಸೊ ನಿಮಗೂ ಕ್ಯೂರಿಯಾಸಿಟಿ ಇದ್ದರೆ ವೇಟ್ ಫಾರ್ ಭಾಗ 2.